ಬ್ರೆಡ್ ಪಿಜ್ಜಾ ಟ್ರೈ ಮಾಡೋಣ. ಬ್ರೆಡ್ ಪಿಜ್ಜಾ ಟ್ರೈ ಮಾಡೋದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ. ಏನೇನು ತೊಗೊಂಡಿದ್ದೀನಪ್ಪ ಅಂದರೆ ಬ್ರೆಡ್ಡು, ಚೀಸ್ ಸ್ಲೈಸು, ಬಟರು, ಮತ್ತು ಮೊಸರಿಲ್ಲ ಚೀಸು, ಒಂದು ಕ್ಯಾಪ್ಸಿಕಮ್ಮು, ಒಂದು ಆನಿಯನು ಮತ್ತು ಒಂದು ಟೊಮೆಟೊ, ಇಷ್ಟೇ. ಪಿಜ್ಜಾ ಸಾಸ್ ಮತ್ತು ಟೊಮೆಟೊ ಕೆಚಪ್ ತೋರಿಸೋದು ಮರ್ತ್ಬಿಟ್ಟೆ, ಸಾರಿ. ಈಗ ಟಾಪಿಂಗ್ಸ್ಗೆ ಏನು ಬೇಕು ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಕ್ಯೂಬ್ಸಾಗಿ ಕಟ್ ಮಾಡ್ಕೊಳ್ಳೋಣ. ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಈಗ ಕಟ್ ಮಾಡೋಣ. ಟಾಪಿಂಗ್ಸ್ ಎಲ್ಲ ಕಟ್ ಆಯಿತು. ಈಗ ಬ್ರೆಡ್ ಕಟ್ ಮಾಡೋಣ. 4 ಸ್ಲೈಸಸ್ ಬ್ರೆಡ್ ತೊಗೊಂಡಿದ್ದೀನಿ. ಇವಾಗ ಇದನ್ನು ಕಟ್ ಮಾಡೋಣ. ಫುಲ್ ಎಡ್ಜಸ್ನ ಕಟ್ ಮಾಡ್ಕೊಳ್ಳೋಣ. ಪಿಜ್ಜಾ ಬೇಸ್ ರೆಡಿ ಮಾಡೋದಕ್ಕೆ ಫಸ್ಟ್ ಕೆಚಪ್ ಮತ್ತು ಸ್ಲೈಸ್ ಹಾಕೊಳ್ಳೋಣ, ಅದು ಬಾಟಮ್ ಲೇಯರ್ಗೆ. ಚೀಸ್ ಸ್ಲೈಸ್ನ ಇವಾಗ ಈ ಥರ ಮೇಲೆ ಇಡಬೇಕು. ಚೀಸ್ ಇವಾಗ ಇಟ್ಟಾದ್ಮೇಲೆ ಮತ್ತೆ ಅದ್ರ ಮೇಲೆ ಬ್ರೆಡ್ ಇಡಬೇಕು. ಮತ್ತೆ ಇದನ್ನು ಫುಲ್ಲು ಬ್ರೆಡ್ ಮೇಲೆ ಹಚ್ಕೊಳ್ಳೋಣ. ಪಿಜ್ಜಾ ಸಾಸ್ ಹಾಕಿದ್ಮೇಲೆ ನೆಕ್ಸ್ಟು ಮೊಸರೆಲ್ಲಾ ಚೀಸನ್ನು ಹಾಕೊಳ್ಳೋಣ. ಈಗ ಟಾಪಿಂಗ್ಸ್ಗೆ ಕಟ್ ಮಾಡ್ಕೊಂಡಿರೋ ಚೀಸ್ನ ಹಾಕೋಣ. ಈಗ ಲಾಸ್ಟ್ ಮತ್ತೆ ಒಂದ್ಸಲ ಚೀಸ್ನ ಹಾಕೊಳ್ಳೋಣ, ಸ್ವಲ್ಪ ಜಾಸ್ತಿ ಹಾಕೊಳ್ಳೋಣ. ಲಾಸ್ಟಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಮತ್ತೆ ಆರಿಗೇನೋ ಹಾಕೊಳ್ಳೋಣ. ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ಗೆ ಸ್ವಲ್ಪ ಬಟರ್ ಹಾಕೊಂಡು ಫುಲ್ ಹಚ್ಕೊಳ್ಳೋಣ. ಥರ ಫುಲ್ಲು ಹಚ್ಕೋಬೇಕು. ಈಗ ರೆಡಿ ಮಾಡಿ ಇಟ್ಟಿರೋ ಪ್ಯಾನ್ನ ಲೋ ಫ್ಲೇಮಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಈ ಕಡೆ ಜಾಗ ಸಾಲಿಲ್ಲ, ಅದಕ್ಕೆ ಈ ಕಡೆ ಇಟ್ಕೋತಾ ಇದ್ದೀನಿ. ಇವಾಗ ಇದನ್ನ ಕವರ್ ಮಾಡಿ 3 ರಿಂದ 5 ನಿಮಿಷ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡೋಣ. ಈಗ 5 ಮಿನಿಟ್ಸ್ ಆಗಿದೆ, ಓಪನ್ ಮಾಡಿ ನೋಡೋಣ. ನೋಡೋಕ್ಕಂತೂ ಸಖತ್ತಾಗಿದೆ. ಟೇಸ್ಟ್ ಮಾಡಿ ನೋಡೋಣ ನೆಕ್ಸ್ಟು. ಈಗ ಟೇಸ್ಟ್ ಮಾಡಿ ನೋಡೋಣ. Boah.